ಅರೆ ಕಡಿಮೆ ಹಾಕು ಆದ್ರೆ ಅಸ್ಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಸದ್ಯಕ್ಕಿಲ್ಲ ಸಿಎಂ ಬದಲಾವಣೆ. ಇಂತಹದೊಂದು ಸಂದೇಶವನ್ನ ಕಾಂಗ್ರೆಸ್ ಹೈಕಮಾಂಡ್ ರಾಜ್ಯ ನಾಯಕರಿಗೆ, ಅದರಲ್ಲೂ DCM DK ಶಿವಕುಮಾರ್ ಅವರಿಗೆ ರವಾನಿಸಿದೆ. ಯಾಕೆ ಈ ವಿಚಾರ ಹೇಳ್ತಾ ಇದ್ದೀವಿ ಅಂತ ಅಂದ್ರೆ, DCM DK ಶಿವಕುಮಾರ್ ಅವರನ್ನ ಮುಂದಿನ ಮಾರ್ಚ್ ಏಪ್ರಿಲ್ ನಲ್ಲಿ ನಡೆಯುವಂತ ಪಂಚರಾಜ್ಯಗಳ ಚುನಾವಣೆ ಪೈಕಿ ಅಸ್ಸಾಂನ ವೀಕ್ಷಕರನ್ನಾಗಿ ನೇಮಿಸಲಾಗಿದೆ. ಹಾಗಾದ್ರೆ ಏನದು ಹೈಕಮಾಂಡ್ ನೀಡಿರುವಂತಹ ಸಂದೇಶ? ಈ ಮುಖೇನವಾಗಿ ತೋರಿಸ್ತೀವಿ ನೋಡಿ. ಡಿಕೆ ಮುಂದಿನ ಸಿಎಂ ಅನ್ನೋ ಘೋಷಣೆಗಳು ಅಲ್ಲಲ್ಲೇ ಮೊಳಗುತ್ತಲೇ ಇವೆ. ಡಿಕೆ ಬಣದ ನಾಯಕ ಇಕ್ಬಾಲ್ ಹುಸೇನ್ ಹೇಳಿದ್ದ ಜನವರಿ 6ರ ಮುಹೂರ್ತ ಮುಗಿದು ನಾಳೆ 9ನೇ ತಾರೀಕು ಬರ್ತಾಗಿದೆ. ಸಂಕ್ರಾಂತಿ ಬಳಿಕವಾದರೂ ಮುಖ್ಯಮಂತ್ರಿ ಕುರ್ಚಿ ಗೊಂದಲಕ್ಕೆ ಹೈಕಮಾಂಡ್ ತೆರೆ ಎಳೆಯುತ್ತೆ ಅಂತ ಎಲ್ಲರೂ ಅಂದುಕೊಂಡಿದ್ದಾರೆ. ಆದ್ರೆ ಹೈಕಮಾಂಡ್ ಬೇರೆಯಂತೆ ಸಂದೇಶ ರವಾನಿಸಿದೆ. DCM DKಗೆ ಅಸ್ಸಾಂ ಚುನಾವಣೆ ಜವಾಬ್ದಾರಿ ನೀಡಿದೆ. ಅಸ್ಸಾಂ ರಾಜ್ಯದ ಚುನಾವಣೆಗೆ ವೀಕ್ಷಕರಾಗಿ DCM DK ನೇಮಿಸಿದ AICC. ಪಂಚರಾಜ್ಯ ಚುನಾವಣೆವರೆಗೂ ಅಧಿಕಾರ ಹಂಚಿಕೆ ಇಲ್ಲ ಎಂದು ಹೈ ಸಂದೇಶ. ಇನ್ನೆಷ್ಟು ದಿನ ಇರ್ತೀವಿ ಅಂತ ಗೊತ್ತಿಲ್ಲ. ಒಂದು ಮಾತು ಕೊಟ್ರೆ ಆ ಮಾತನ್ನ ಉಳಿಸ್ಕೊಳ್ಬೇಕು. ನನಗೆ ಬೇರೆ ಆಯ್ಕೆ ಇಲ್ಲ, ಮತ್ತೆ ಪಕ್ಷ ನಿಷ್ಠೆಯ ದಾಳ ಉರುಳಿಸಿದ DK. I don't have any option. My option is whatever the party tells we have to do it. ಹೌದು, ಇದೇ ವರ್ಷ ಮಾರ್ಚ್ ಅಥವಾ ಏಪ್ರಿಲ್ ನಲ್ಲಿ ಪಂಚರಾಜ್ಯಗಳು ಅಂದ್ರೆ ಅಸ್ಸಾಂ, ತಮಿಳುನಾಡು, ಕೇರಳ, ಪಶ್ಚಿಮ ಬಂಗಾಳ, ಪುದುಚೇರಿ ವಿಧಾನಸಭೆ ಚುನಾವಣೆ ನಡೆಯಲಿದೆ. ಹೀಗಾಗಿ ಕಾಂಗ್ರೆಸ್ ಹೈಕಮಾಂಡ್ ಪಂಚರಾಜ್ಯಗಳ ಚುನಾವಣೆ ತಯಾರಿ ನಡೆಸಿದೆ. ಅದರ ಭಾಗವಾಗಿ DCM DK ಅವರನ್ನ ಅಸ್ಸಾಂ ಚುನಾವಣೆಗೆ ವೀಕ್ಷಕರನ್ನಾಗಿ ನೇಮಿಸಿದೆ. ಸಾಮಾನ್ಯವಾಗಿ ಚುನಾವಣಾ ವೀಕ್ಷಕರನ್ನಾಗಿ ಉಪಮುಖ್ಯಮಂತ್ರಿಗಳನ್ನ ನೇಮಕ ಮಾಡೋದು ತೀರಾ ವಿರಳ. ಹೀಗಿದ್ರೂ DK ಅವರನ್ನ ನಿಯೋಜನೆ ಮಾಡಿರೋದರ ಹಿಂದೆ ಬೇರೆ ಲೆಕ್ಕಾಚಾರ ಇದೆ ಅನ್ನೋ ಚರ್ಚೆ ನಡೆಯುತ್ತಿದೆ. ಪಂಚರಾಜ್ಯ ಚುನಾವಣೆಯವರೆಗೂ ಕರ್ನಾಟಕದಲ್ಲಿ ಅಧಿಕಾರ ಹಂಚಿಕೆ ಚರ್ಚೆ ಇಲ್ಲ ಅನ್ನೋ ಸಂದೇಶವನ್ನ ಹೈಕಮಾಂಡ್ ರವಾನಿಸಿದೆ. ಇದೇ ಕಾರಣಕ್ಕೆ ಅಸ್ಸಾಂ ಚುನಾವಣಾ ವೀಕ್ಷಕರನ್ನಾಗಿ DCM DK ಅವರನ್ನ ನೇಮಕ ಮಾಡಲಾಗಿದೆ. ಸಾಮಾನ್ಯವಾಗಿ ಚುನಾವಣಾ ಕೆಲಸಗಳಿಗೆ ಮುಖ್ಯಮಂತ್ರಿಗಳನ್ನ ಬಳಸಿಕೊಳ್ಳೋದಿಲ್ಲ. ಹೀಗಾಗಿ ಅಧಿಕಾರ ಹಂಚಿಕೆ ಬಗ್ಗೆ ಚರ್ಚೆ ಇದ್ದಿದ್ರೆ ಅಥವಾ DK ಶಿವಕುಮಾರ್ ಅವರನ್ನ CM ಮಾಡೋ ಉದ್ದೇಶ ಇದ್ದಿದ್ರೆ ವೀಕ್ಷಕರನ್ನಾಗಿ ನೇಮಿಸುತ್ತಿರಲಿಲ್ಲ ಅನ್ನೋ ಚರ್ಚೆ ರಾಜಕೀಯ ಪಡಸಾಲೆಯಲ್ಲೇ ನಡೆಯುತ್ತಿದೆ. ಅಷ್ಟೇ ಅಲ್ಲ, ಮಾರ್ಚ್ ಏಪ್ರಿಲ್ ವರೆಗೂ ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ ಖರ್ಗೆ ಸೇರಿದಂತೆ ಹೈಕಮಾಂಡ್ ನಾಯಕರು ಪಂಚರಾಜ್ಯಗಳ ಚುನಾವಣೆಯಲ್ಲೇ ಬ್ಯುಸಿ ಆಗಿರೋದ್ರಿಂದ CM ಬದಲಾವಣೆ ವಿಚಾರಕ್ಕೆ ತಲೆ ಹಾಕೋದು ಅನುಮಾನವೇ. ಹೀಗಾಗಿ ಏಪ್ರಿಲ್ ವರೆಗೂ ಈ ಎಲ್ಲಾ ಚರ್ಚೆಗೂ ಬ್ರೇಕ್ ಬೀಳೋದು ಗ್ಯಾರಂಟಿ. ಇನ್ನು ಅಸ್ಸಾಂನ ಜವಾಬ್ದಾರಿ ನಿಭಾಯಿಸುವ ಮೂಲಕ DK ಕೂಡ ಸಂದೇಶವನ್ನ ಕೊಡೋ ಸಾಧ್ಯತೆ ಇದೆ. ಅದೇನಂದ್ರೆ, ಕಾಂಗ್ರೆಸ್ ಪಕ್ಷ ಕೊಟ್ಟ ಜವಾಬ್ದಾರಿ ನಿರ್ವಹಿಸುವೆ, ಕಷ್ಟ ಕಾಲದಲ್ಲಿ ಪಕ್ಷದ ಜೊತೆಗೆ ನಿಂತಿದ್ದೀನಿ ಅಂತ DK ಸಂದೇಶ ರವಾನಿಸಲಿದ್ದಾರೆ. ಪಕ್ಷವೇ ನನ್ನ ಗುಂಪು ಅನ್ನೋ ಮಾತನ್ನ ಸಾರಿ ಸಾರಿ ಹೇಳಲಿದ್ದಾರೆ. ಚುನಾವಣೆ ಸೇರಿದಂತೆ ಸವಾಲಿನ ಹೊಣೆ ಹೊರಲು ನಾನು ಸಿದ್ಧನಿದ್ದೇನೆ. ಹೊಣೆ ಹೊತ್ತ ಬಳಿಕ ಕೆಲಸದ ಕೂಲಿ ಕೊಡಲಿದೆ. ಹೈಕಮಾಂಡ್ ಕೈ ಬಿಡಲ್ಲ ಅನ್ನೋ ವಿಶ್ವಾಸ DKಯಲ್ಲಿ ಮತ್ತಷ್ಟು ಬೆಳೆಯಲಿದೆ. ಹೀಗಾಗಿ ಇಂದು DCM DK ನನಗೆ ಬೇರೆ ಆಯ್ಕೆ ಇಲ್ಲ, ಪಕ್ಷ ಹೇಳಿದ್ದನ್ನ ನಾನು ಮಾಡ್ತೀನಿ ಎಂದಿದ್ದಾರೆ. I don't have any option. My option is whatever the party tells we have to do it. That is, being a congressman, I have to work for the party. I think I saw the press release of the ACC. They have asked me to look after. Earlier also I had been to Assam. ಅಲ್ಲಿಗೆ ಸಂಕ್ರಾಂತಿಗೆ ಕೈಮನೆಯಲ್ಲಿ ಯಾವುದೇ ಕ್ರಾಂತಿಗಳು ಇಲ್ಲ ಅನ್ನೋದು ಮೇಲ್ನೋಟಕ್ಕೆ ಕಾಣ್ತಿದೆ. ಆದ್ರೆ ಕ್ರಾಂತಿಯ ಕಿಡಿ ಹೇಗೆ ಯಾವಾಗ ಸ್ಫೋಟಗೊಳ್ಳುತ್ತೆ ಆ ದೇವರೇ ಬಲ್ಲ. ಪ್ರಸನ್ನ ಗಾಂವ್ಕರ್ ಜೊತೆ ಪ್ರಮೋದ್, TV9 ಬೆಂಗಳೂರು. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH